ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AKS ರಾಜು. ಗೈಸ್, ಕೆಲವರಲ್ಲಿ ಒಂದು ಟೆನ್ಷನ್ ಇರುತ್ತೆ. ಅದೇನಪ್ಪ ಅಂತಂದರೆ, ಏನೇ ವಿಡಿಯೋಗಳನ್ನ ಮಾಡಿದ್ರೂ ಕೂಡ ಈ ಇನ್ಸ್ಟಾಗ್ರಾಮಲ್ಲಿ ವೈರಲ್ಲೇ ಆಗ್ತಾ ಇಲ್ವಲ್ಲ, ನನಗೆ ಫಾಲೋವರ್ಸೇ ಆಗ್ತಾ ಇಲ್ವಲ್ಲ, ವ್ಯೂಸ್ ಬರ್ತಾ ಇಲ್ಲ, ಲೈಕ್ಸು ಬರ್ತಾ ಇಲ್ಲ, ಏನು ಮಾಡೋದು ಅನ್ನೋದೇ ಕೆಲವ್ರಿಗೆ ದೊಡ್ಡ ತಲೆನೋವಾಗಿರುತ್ತೆ. ಹಾಗಾಗಿ ಎಷ್ಟೋ ಜನ ರೀಲ್ಸ್ ಮಾಡೋದೇ ಬಿಟ್ಬಿಟ್ಟಿರ್ತಾರೆ. ಅಂಥವ್ರಿಗೆ ಈ ವಿಡಿಯೋ ಇದರಲ್ಲೇನಪ್ಪ ಅಂತಂದರೆ, ಕೆಲವೊಂದು ಐಡಿಯಾಸ್ಗಳನ್ನ ಕೊಡ್ತೀನಿ. ಯಾವ ರೀತಿ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗೋದಕ್ಕೆ, ಒಳ್ಳೆ ವ್ಯೂಸು, ಲೈಕ್ಸು, ಕಮೆಂಟ್ಸು, ಫಾಲೋವರ್ಸು ಬರೋದಕ್ಕೆ ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದನ್ನ ಕೆಲವೊಂದು ನಿಮಗೆ ಐಡಿಯಾಗಳನ್ನ ಕೊಡ್ತಾ ಹೋಗ್ತೀನಿ. ಅದನ್ನು ನೀವು ಟ್ರೈ ಮಾಡ್ಬೋದು. 100% ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ನಿಮ್ಮ ಪರಿಶ್ರಮ ಕೂಡ ತುಂಬ ಇಂಪಾರ್ಟೆಂಟು. ಸೊ ಟ್ರೈ ಮಾಡಿ, ಆದರೆ ಒಳ್ಳೆಯದು. ಆಗಿಲ್ಲ ಅಂದರೆ ಒಂದು ಪ್ರಯತ್ನ ಅನ್ಕೊಳ್ಳಿ. ಈಗ ನಾನು ಯಾವುದೇ ಐಡಿಯಾಗಳನ್ನ ಕೊಟ್ಟರು ಅದನ್ನು ನೀವು ಅಟ್ಲೀಸ್ಟ್ ಒಂದು 2 or 3 months ಟ್ರೈ ಮಾಡಿ. ತುಂಬ ಸೀರಿಯಸ್ಸಾಗಿ ಟ್ರೈ ಮಾಡಿ. 100% ಆಗ್ತಾರೆ, ಒಳ್ಳೆ ಫಾಲೋವರ್ಸ್ ಆಗ್ತಾರೆ. ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅಂತ ಗುರುತಿಸ್ಕೊತೀರ. ಮೊದಲನೇ ಐಡಿಯಾ ಬಂದು, ಇನ್ಸ್ಟಾಗ್ರಾಮಲ್ಲಿ ಇರ್ತಾರೆ ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ. ಅವ್ರಿಗೆ ನೀವು DM ಮಾಡಿ. ಇವತ್ತಲ್ಲ ನಾಳೆ ಎಲ್ಲ ನಾಡಿದ್ದು ನೋಡ್ಬೋದು, ಅಥವಾ ಎಲ್ಲನೂ ಸಿಕ್ಕಾಗಲಿ, ಹೇಗಾರ ಆಗಲಿ, ಒಟ್ಟಿನಲ್ಲಿ ಈ ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಏನಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಅವ್ರನ್ನ ನೀವು ಮೀಟ್ ಆಗಿ ಅವ್ರ ಜೊತೆ ಒಬ್ಬೊಬ್ರ ಹತ್ರ ಒಂದು 3-4 ವೀಡಿಯೋಗಳನ್ನ ಮಾಡ್ಕೊಳ್ಳಿ. ಹೆಂಗೆ ಅಂತಂದರೆ, ಸುಮ್ಮನೆ ಅವ್ರು ಹೋಗ್ತಾ ಇದ್ರೆ ಅವ್ರ ಜೊತೆ ಸುಮ್ಮನೆ ಒಂದು ಸೆಲ್ಫಿ ವಿಡಿಯೋ ಮಾಡಿ. ಏನಂತಂದರೆ, ಅವ್ರು ನಿಮ್ಮ ವಿಡಿಯೋಲ್ಲಿ ಕಾಣಿಸ್ಬೇಕು, ನೀವು ಇರಬೇಕು. ಆ ಥರದ್ದು ಒಂದು ವಿಡಿಯೋ ಆಗುತ್ತೆ. ಎರಡನೇದಾಗಿ ಅವ್ರನ್ನ ಕೇಳ್ಕೊಳ್ಳಿ, ನೀವು ನಿಮ್ಮ ಜೊತೆ ಒಂದು ವಿಡಿಯೋ ಮಾಡಬೇಕು ಅಂತ. ಅವ್ರು ಏನು ಮಾತಾಡದೇ ಇದ್ರೂ ಪರವಾಗಿಲ್ಲ, ಸುಮ್ಮನೆ ಅವ್ರ ಜೊತೆ ನಿಂತ್ಕೊಂಡು ನೀವು ಏನೋ ಡೈಲಾಗನ್ನು ಹೊಡೀರಿ, ಅವ್ರ ಬಗ್ಗೆ ಹೇಳಿ, ಅಥವಾ ಅವ್ರು ಸಿಕ್ಕಿದ್ರು ಅಂತ ಅಂದ್ಬಿಟ್ಟು ಹೇಳಿ. ಈ ಥರ ಒಂದು ಆಯಿತಾ. ಅದ್ರ ಜೊತೆಗೆ ಇನ್ನೊಂದು ವಿಡಿಯೋ ಮಾಡ್ಕೊಳ್ಳಿ, ಅವರು ನಿಮ್ಮ ಬಗ್ಗೆ ಹೇಳೋ ಥರನೋ ಅಥವಾ ನಿಮ್ಮ ಜೊತೆ ಮಾತಾಡೋ ಥರನೋ ಒಂದು ವಿಡಿಯೋನ ಮಾಡ್ಕೊಳ್ಳಿ. ಸೊ 3 ವಿಡಿಯೋ ಆಯಿತು, ಸಾಕು. ಅಟ್ಲೀಸ್ಟ್ ಒಬ್ಬರ ಹತ್ರ ಒಂದು 3 ವಿಡಿಯೋ. ಈ ಥರ ಒಂದಿಷ್ಟು ಜನ, ನಿಮ್ಗೆ ಎಷ್ಟು ಜನರನ್ನ ಮೀಟ್ ಮಾಡೋಕ್ಕಾಗುತ್ತೋ, ಎಷ್ಟು ಜನರ ಜೊತೆ ವಿಡಿಯೋ ಮಾಡೋಕ್ಕಾಗುತ್ತೋ ಮಾಡ್ಕೊಳ್ಳಿ. ಮಾಡ್ಕೊಂಬಿಟ್ಟು ಆ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಹೋಗಿ. ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಬೇಕು ಅಂತಂದರೆ ದಿನಕ್ಕೆ 3 ವಿಡಿಯೋ ಹಾಕಬೇಕು. ಇನ್ನೂ ಜಾಸ್ತಿ ಹಾಕಿದ್ರೆ ಅದು ಒಳ್ಳೆಯದೇನೆ. ಬಟ್ ಏನು ಅಂತಂದರೆ, ಕಮ್ಮಿ ಅಂತಂದ್ರೆ 3 ವಿಡಿಯೋ ಮಾತ್ರೆಗಳು ಹಾಕ್ದಂಗೆ ಹಾಕಬೇಕು. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು. ಈ ಥರ 4 ಹಾಕ್ಬೋದು, 5 ಹಾಕ್ಬೋದು, 10 ಹಾಕ್ಬೋದು. ಆದರೆ ಕಮ್ಮಿ ಅಂದರೂ 3 ವಿಡಿಯೋನಾದರೂ ಹಾಕ್ತಾ ಹೋಗಿ. ಡೈಲಿ ಹಾಕ್ತಾ ಹೋಗಿ. 2 ತಿಂಗಳು ಅಥವಾ 3 ತಿಂಗಳಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಅದಕ್ಕಿಂತ ಬೆಟರ್ ಆಗಿಲ್ಲ ಅಂತಂದರೆ, ನನ್ನನ್ನು ಫಾಲೋ ಮಾಡ್ತೀರ, ಅನ್ಫಾಲೋ ಮಾಡಿ. ನನ್ನನ್ನು ಸಬ್ಸ್ಕ್ರೈಬ್ ಆಗಿದ್ದಾರೆ ನನ್ನ ಚಾನಲ್ಗೆ, ಅದನ್ನು ಸಬ್ಸ್ಕ್ರೈಬಿಂದ ತೆಗೆದುಬಿಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು 100% ವರ್ಕ್ ಆಗುತ್ತೆ. ನೆಕ್ಸ್ಟ್ ಇನ್ನೇನು ಐಡಿಯಾ ಅಂತಂದರೆ, ಒಂದು ಇವಾಗ ಮಾಡ್ತಿದ್ದಾರಲ್ಲ ಆ ಥರ ತಿಕ್ಕಲಂಗೆ ಏನೋ ಮಾಡಿ. ಆಯಿತಾ. ತಿಕ್ಕಲಂಗೆ ಮಾಡೋರಿಗೆ ತುಂಬ ಬೇಗ ಪಾಪ್ಯುಲಾರಿಟಿ ಸಿಗುತ್ತೆ. ಅಷ್ಟೇ ಬೇಗ ಬಿದ್ದೋಗ್ತಾರೆ, ಅದು ಬೇರೆ ಪ್ರಶ್ನೆ. ಏನಂತಂದರೆ, ಸುಮ್ಮನೆ ಕಿರ್ಚಾಡೋದು, ಅರ್ಚಾಡೋದು, ಸುಮ್ಮನೆ ಮಣ್ಣಲ್ಲಿ ಬಿದ್ದು ಒದ್ದಾಡೋದು, ಸುಮ್ಮನೆ ಹೆಂಗೆಂಗೋ ತಿಕ್ಕಲಂಗೆ ಹಾಡು ಹೇಳೋದು, ತಿಕ್ಕಲಂಗೆ ನಗೋದು, ತಿಕ್ಕಲಂಗೆ ಡೈಲಾಗ್ ಹೇಳೋದು, ಈ ಥರ ಮಾಡಿ. ಅದಕ್ಕೆ ಎಡಿಟಿಂಗು ಬೇಕಾಗಲ್ಲ, ಏನೂ ಬೇಕಾಗಲ್ಲ. ಈಸಿಯಾಗಿ ಹಂಗೆ ಮಾಡಿ ಹಂಗೆ ಅಪ್ಲೋಡ್ ಮಾಡ್ತಾರೆ. ಅದೂ ಅಷ್ಟೇ, ದಿನಕ್ಕೆ ಮಿನಿಮಮ್ 3 ವಿಡಿಯೋ. 3ನೇ ಐಡಿಯಾ ಬಂದು, ಏನಾನ ಕಂಟೆಂಟ್ ಕೊಡಿ. ಜನಕ್ಕೆ ಏನು ಗೊತ್ತಿಲ್ವೋ ಅದನ್ನು ತಿಳಿಸೋಂಥ ಪ್ರಯತ್ನ ಮಾಡಿ. ಅದು ಮಾಡಿದ್ರೂ ಅಷ್ಟೇ, ನೀವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೇಮ್ ದಿನಕ್ಕೆ 3 ವಿಡಿಯೋ. ಇನ್ನು ನೆಕ್ಸ್ಟ್ ಲಾಸ್ಟ್ ಒಂದು ಐಡಿಯಾ ಹೇಳ್ತೀನಿ. ಅದೇನಪ್ಪ ಅಂತಂದರೆ, ಕಾಂಟ್ರವರ್ಸಿ ಮಾಡ್ಕೋಬೇಕು. ಈ ದೊಡ್ಡ ದೊಡ್ಡ ಸೆಲೆಬ್ರಿಟಿಗೂ ಅವ್ರ ಫ್ಯಾನ್ಸ್ ಇರ್ತಾರೆ, ಅವ್ರನ್ನ ನೀವು ಕೇಳಬೇಕು. ಆಗ ಅವ್ರೇನು ಮಾಡ್ತಾರೆ, ನಿಮಗೆ ನಿಮ್ಮ ಮೇಲಿರೋ ಕೋಪಕ್ಕೆ ಅವರು ಅಲ್ಲಿ ಕಮೆಂಟ್ ಹಾಕಕ್ಕೆ ನೋಡ್ತಾರೆ, ಅವ್ರ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾರೆ. ಇವ್ನು ಹಿಂಗಂದವನೆ, ಹೆಂಗಂದವನೆ, ಅದು ಇದು ಅಂತಂದ್ಬಿಟ್ಟು ನಿಮ್ಮನ್ನು ಅವರೇ ಶೇರ್ ಮಾಡ್ತಾರೆ, ಅವರೇ ಫೇಮಸ್ ಮಾಡ್ತಾರೆ. ಆಮೇಲೆ ಒಂದಿನ ಬಂದ್ಬಿಟ್ಟು ಅವರೆಲ್ರಿಗೂ ಸಾರಿ ಅಂದ್ಬಿಡೋದು. ಈ ಥರ ಮಾಡಿ. ಆವಾಗ ಅದು 100% ವರ್ಕ್ ಆಗುತ್ತೆ. ಇದು ತುಂಬ ಬೇಗ ವರ್ಕ್ ಆಗುತ್ತೆ. ಆಮೇಲೆ ಇದು ತುಂಬ ಕಷ್ಟಗಳನ್ನ ಎದುರಿಸ್ಬೇಕಾಗುತ್ತೆ. ಅವ್ರ ಕಡೆಯವ್ರು ನಿಮ್ಗೆ ಹೊಡಿಲೂಬೋದು, ಬೈಲೂಬೋದು, ಕೇಸ್ ಹಾಕ್ಬೋದು, ಅಥವಾ ಹೆಚ್ಚು ಕಮ್ಮಿ ಏನು ಬೇಕಾದ್ರೂ ಆಗ್ಬೋದು. ಇನ್ಸ್ಟಾಗ್ರಾಮಿಗೆ ಇಳಿತೀರಂತಂದರೆ ಇದನ್ನೆಲ್ಲ ಫೇಸ್ ಮಾಡೋದು ದಮ್ಮಿದ್ರೆ ಈ ಐಡಿಯಾಗಳನ್ನ ಯೂಸ್ ಮಾಡಿ. ಸೊ ಈಗ ಕೊಟ್ಟಂಥ ಐಡಿಯಾಗಳಲ್ಲಿ ನಿಮ್ಗೆ ಯಾವ್ದಾನ ಯೂಸ್ ಆಗುತ್ತೆ ಅಂದರೆ ದಯವಿಟ್ಟು ಟ್ರೈ ಮಾಡಿ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಆದರೆ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಸೊ ನಿಮಗೆ ಬಿಟ್ಟಿದ್ದೆಲ್ಲ.
ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ.